ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ಸ್ ಏನಂದರೆ ಸ್ಕೂಲ್ ಯೂನಿಫಾರ್ಮ್ ಕಟ್ಟಿಂಗು. ಇವಾಗ ಹೆಂಗಿದ್ರು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ? ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ 1 ಮಂತ್ ಒಳಗಡೆ ತುಂಬ ಬಟ್ಟೆಗಳೆಲ್ಲ ಬರ್ತಾ ಇರುತ್ತೆ. ಓದರ್ಸು ತುಂಬ ಬಟ್ಟೆಗಳು ಹೊಲ್ದಿದ್ದೀನಿ ಫ್ರೆಂಡ್ಸ್. ಅದನ್ನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಒಂದೇ ಒಂದು ಸೆಲ್ಟು, ಒಂದೇ ಒಂದು ಚಡ್ಡಿಗೆ ಮಾತ್ರ ಹಾಕಿರೋದು. ಬಟ್ ಬಟ್ಟೆ ಹೊಲಿತಾ ಟೈಮ್ ಕೊಡೋಕ್ಕಾಗಿರಲಿಲ್ಲ ಅವಾಗ. ಇವಾಗ ಟೈಮ್ ಕೊಟ್ಟು ನಿಮಗೂ ಯೂಸ್ ಆಗಲಿ, ನೀವು ಕಲ್ತ್ಕೊಳ್ಳಿ, ನೀವು ಮನೆಯಲ್ಲೇ ಕೂಡ ಸ್ಟಿಚ್ ಮಾಡ್ಕೋಬೋದು ಆರಾಮಾಗಿ. ಇವಾಗೆಲ್ಲ ತುಂಬ ತುಂಬ ಅಂದರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಅದನ್ನು ನೀವು ನೋಡ್ತಾನೆ ಕಲಿಬೋದು. ನನ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ಎರಡೂ ಕೂಡ ಹಾಕಿದ್ದೀನಿ. ಮತ್ತು ಕಾಲರ್ ಹಂಗೆ ಅಟ್ಯಾಚ್ ಮಾಡೋದಂತ ನಿನ್ನೆ ಒಂದು ವೀಡಿಯೋಸ್ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ನೀವು ಯೂಸ್ ಆಗುತ್ತೆ. ಕ್ಯಾನ್ವಾಸ್ ಇಲ್ಲದೇ ನಾವು ಕಾಲರು, ರೆಡಿಮೇಡ್ ಕಾಲರ್ ಇಲ್ಲದೇ ನಾವು ಬಟ್ಟೆ ಹಾಕಿ ಕೂಡ ಕಾಲರ್ ಅಟ್ಯಾಚ್ ಮಾಡ್ಬೋದು. ತುಂಬ ಈಸಿ ಆಗಿರೋದು. ನಿನ್ನೆ ಒಂದು ವೀಡಿಯೋಸ್ ಹಾಕಿದ್ದೀನಿ ಫ್ರೆಂಡ್ಸ್, ತುಂಬ ಇದೆ, ನೋಡ್ಕೊಳ್ಳಿ, ನಿಮಗೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ಬನ್ನಿ, ಇವಾಗ ಸೆಲ್ಫ್ನ ಕಟ್ಟಿಂಗ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಕಟ್ಟಿಂಗ್ ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ನಿಮಗೂ ತುಂಬ ಯೂಸ್ ಆಗುತ್ತೆ, ನೋಡ್ಕೊಳ್ಳಿ, ಎಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾ ಇರೋದು. ದಯವಿಟ್ಟು ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ, ವಿಡಿಯೋ ನೋಡ್ಕೊಂಬರೋಣ. ನೋಡಿ, ಸೆಲ್ಟು ಮೆಜರ್ಮೆಂಟ್ನ ತೊಗೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ವೀಡಿಯೋಸ್ದಲ್ಲಿ ಹಾಕಿದ್ದೀನಿ ಆಲ್ರೆಡಿ, ನೋಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನೋಡಿ, ಇದು ಮೆಜರ್ಮೆಂಟ್ ಸೆಲ್ಟು ಫ್ರೆಂಡ್ಸ್. ಇವಾಗ ಈ ಥರ ಇರೋ ಬಟ್ಟೆನ ನಾವು ಯಾವ ಥರ ಫೋಲ್ಡ್ ಮಾಡ್ಕೋಬೇಕು, ಯಾವ ಥರ ಮೆಜರ್ಮೆಂಟ್ ತೊಗೋಬೇಕಂದ್ರೆ ಫ್ರೆಂಡ್ಸ್, ಈ ಥರ ಇರೋದನ್ನ ನಾವು ಹಿಂಗೆ ಹಾಕ್ಕೋಬೇಕು. ಇವೆರಡು ಹಚ್ಚನ ಜೋಡಿಸ್ಕೊಂಡು ಇದನ್ನು ನಮ್ಮ ಕಡೆ ಹಾಕ್ಕೋಬೇಕು. ಸೇಮ್ ಫ್ರೆಂಡ್ಸ್, ಬ್ಲೌಸ್ಗಳಿಗೆಲ್ಲ ತೋರಿಸ್ತಿರ್ತೀವಲ್ವ ಆ ಥರ. ನೋಡಿ ಫ್ರೆಂಡ್ಸ್, ಇದನ್ನು ಒಂದೊಂದು ಪೀಸಲ್ಲಿ ಕಡಿಮೆ ಬರುತ್ತೆ, ಹೆಚ್ಚು ಬರುತ್ತೆ. ಒಂದೊಂದರಲ್ಲಿ ಒಂದೊಂದು ಥರ ಇರುತ್ತೆ ಬಟ್ಟೆಗಳು. ಒಂದೇ ಥರ ಎಲ್ಲ ಪೀಸ್ಗಳು ಒಂದೇ ಥರ ಇಲ್ಲ. 1ನೇ ಕ್ಲಾಸಿಗೆ ಬೇರೆ ಕಡಿಮೆ ಇರುತ್ತೆ, 2ನೇ ಕ್ಲಾಸಿಗೂ ಜಾಸ್ತಿ ಇರುತ್ತೆ, 3ನೇ ಕ್ಲಾಸಿಗೂ ಅದಕ್ಕಿಂತ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಒಂದು 10-20 ಸೆಂಟಿಮೀಟ್ರ್ ಜಾಸ್ತಿ ಕೊಡ್ತಾರೆ. ಇಲ್ಲೊಂಚೂರು ಕ್ರಾಸಲ್ಲಿ ಬಂದಿದೆ. ಮೇನ್ ಅದು ಎಷ್ಟು ಕ್ರಾಸಲ್ಲಿ ಇದೆಯೋ ಬಟ್ಟೆ ಏನಿದೆ ಅಂತ ಒಂದ್ಸರಿ ನೋಡಿಕೊಂಡು ಹಾಕೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟ್ ಮೆಜರ್ಮೆಂಟ್ ನಾವೇನು ತೊಗೋಬೇಕಪ್ಪ ಅಂದರೆ, ನೋಡಿ, ಇದು ಲೆಂತಲ್ಲಿ ನಮಗೆ ತುಂಬ ಕಡಿಮೆ ಇದೆ ಈ ಸೆಲ್ಟು. ಇದಕ್ಕಿಂತ ಒಂದು 2 ಇಂಚ್ ಎಕ್ಸ್ಟ್ರಾ ಇಡಬೇಕಂತ ಹೇಳಿದ್ದಾರೆ. ನೋಡಿ, ಶೋಲ್ಡರ್ ಮುಂಭಾಗ ಇರುತ್ತಲ್ವ, ಅಲ್ಲಿಂದನೇ ನಾವು ಮೆಜರ್ಮೆಂಟ್ನ ತೊಗೋಬೇಕು ಫ್ರೆಂಡ್ಸ್. ಇದು 15 ಇದೆ ನಮಗೆ. 15 ತುಂಬ ಕಡಿಮೆ ಇದೆ ಫ್ರೆಂಡ್ಸ್. ಇದು 15 ಇಂಚ್ ಇದೆ ನಮಗೆ. ಇವಾಗ 2 ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕು, ಯಾಕಂದರೆ ಅದು ಚಿಕ್ಕದು, ಹೋದ ವರ್ಷದ್ದು ಶರ್ಟ್ ಅದು ಫ್ರೆಂಡ್ಸ್. ನಾನಿಲ್ಲಿ 1.5 ಇಂಚನ್ನ ನಾನು ಇಲ್ಲಿ ಫೋಲ್ಡ್ ಮಾಡೋಕ್ಕೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಲೆಂತು ಒಂದು ಮಾರ್ಕ್ ಹಾಕೋಣ. 15ರಲ್ಲಿ ನಾವು ಇವಾಗ 17 ತೊಗೊತೀನಿ ಫ್ರೆಂಡ್ಸ್. 17 ಪ್ಲಸ್ 1.5 18.5ನ ನಾನೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಫ್ರೆಂಡ್ಸ್ ನೋಡಿ, ಇಲ್ಲಿಂದ ಒಂದು ಲೈನ್ ಎಳ್ಕೊತೀನಿ ಜಸ್ಟ್ ಹಾಗೆ ಫ್ರೆಂಡ್ಸ್. ಇನ್ನೊಂದಂದರೆ ಅದಕ್ಕೂ ಕೂಡ 1.5 ತೊಗೋಬೇಕು. 1.5 ಆದರೂ ತೊಗೊಳ್ಳಿ ಫ್ರೆಂಡ್ಸ್, 1.25 ಆದರೂ ತೊಗೊಳ್ಳಿ ಫ್ರೆಂಡ್ಸ್. ಸ್ಕೇಲ್ ತೊಗೊಂಡು ನೀಟಾಗಿ ಮಾರ್ಕ್ ಹಾಕ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು ಸ್ಕೇಲ್ ತೊಗೊಂಡಿಲ್ಲ, ಅಂದಾಜು ಮೇಲೆ ಮಾರ್ಕಲ್ಲಿ ಒಂದು ಸ್ವಲ್ಪ ಇದಾದರೂ ಫ್ರೆಂಡ್ಸ್ ನಾನು ಕಟ್ಟಿಂಗಲ್ಲಿ ಕರೆಕ್ಟಾಗಿ ಕಟ್ ಮಾಡ್ಕೊತೀನಿ. ಆ ಥರ ನಿಮಗೆ ಹೊಸಬ್ರಾಗಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬರಲ್ಲ ಅದರಲ್ಲಿ, ಬೇಡ ಬನ್ನಿ ಫ್ರೆಂಡ್ಸ್. ನೋಡಿ, 17.5 ಇದೆ. ಇಲ್ಲಿಂದ ನಾವು ಹುಕ್ಸು ಕಾಸು ಪಟ್ಟಿಗೆ 1.5 ಇಂಚ್ ಬಿಟ್ಕೊಳ್ಳೋಣ. 1.5 ಇಂಚ್ ಅಂದರೆ ನೋಡಿ ಫ್ರೆಂಡ್ಸ್, ನೀಟಾಗಿ ಲೈನ್ ಬರಬೇಕು. ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಚೆಸ್ಟ್ ತೊಗೊಳ್ಳೋಣ ಇವಾಗ ಫ್ರೆಂಡ್ಸ್. ಇದು ಚೆಸ್ಟು ಟೈಟ್ ಆಗೋದ್ರಿಂದ ನಾವು ಮತ್ತೆ 1 ಇಂಚ್ ಎಕ್ಸ್ಟ್ರಾನೇ ಇಡಬೇಕು. ಈ ಬಾಡಿಗಿಂತ ಎಲ್ಲ ಪ್ರತಿಯೊಂದೂ ಎಕ್ಸ್ಟ್ರಾ ಇಡಬೇಕು. ಇವಾಗ ಹಿಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಇದನ್ನು ಮುಂಭಾಗ ಹಿಂಭಾಗ ಯಾವ ಥರ ರೀತಿ ಹೆಚ್ಚಿಗೆ ಬರುತ್ತೆ, ಕಡಿಮೆ ಬರುತ್ತೆ ಅಂತ ಎಲ್ಲ ಡೀಟೇಲ್ಸ್ ಆಗಿ ಹೇಳಿದ್ದೀನಿ ನಿಮಗೆ ಫ್ರೆಂಡ್ಸ್. ನೋಡಿ, ಇವಾಗ ಜಸ್ಟ್ ಇಲ್ಲಿಂದ ಈ ಕಂಕಳಿಂದ ಆ ಕಂಕಳವರೆಗೂ ಎಳೆದು ಜಸ್ಟ್ ಜೋರಾಗಿ ಎಳೆದಲ್ಲ ಫ್ರೆಂಡ್ಸ್, ಹಾಗೆ ಎಳೆದು ಈ ಥರ ತೊಗೋಬೇಕು ಫ್ರೆಂಡ್ಸ್. ನೋಡಿ,
14 ಇಂಚ್ ಬರುತ್ತೆ. 14ರಲ್ಲಿ ನಾವು ಸುತ್ತಳತೆ ಅಂದರೆ ಫ್ರೆಂಡ್ಸ್ 28 ಬರುತ್ತೆ. ಇಲ್ಲಿ ಡಬಲ್ ಇರೋದ್ರಿಂದ 14 ಬರುತ್ತೆ. 14ರಲ್ಲಿ ನಾವು 2 ಭಾಗದಲ್ಲಿ 1 ಭಾಗ ಮಾಡ್ಕೋಬೇಕು. ಇವಾಗ ಫ್ರೆಂಡ್ಸ್ 7 ಇಂಚು ಕರೆಕ್ಟು ಬಾಡಿ ಮೆಜರ್ಮೆಂಟ್ ಬರುತ್ತೆ. ಅದಕ್ಕಿಂತ 1 ಇಂಚು ನಾವು ಎಕ್ಸ್ಟ್ರಾ ತೊಗೋಬೇಕು. 1/2 ಇಂಚು ಸ್ಟಿಚಿಂಗಲ್ಲಿ ಹೋಗುತ್ತೆ. ಫ್ರೆಂಡ್ಸ್ ನಾನು ತೊಗೊತಾ ಇರೋದು ಇವಾಗ 8.25 ಇಂಚ್ ತೊಗೊತಾ ಇದ್ದೀನಿ. 8.25 ಇಂಚ್ ಅಂದರೆ ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್ 8.25 ಇಂಚಿಗೆ ನಾನೊಂದು ಇಲ್ಲಿಂದ ಒಂದು ಮಾರ್ಕ್ ಹಾಕ್ಕೊತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಈ ಲೈನಿಂದ ನಾನು 1.25ಗೆ ಇನ್ನೊಂದು ಲೈನ್ ಹಾಕ್ಕೊತಾ ಇದ್ದೀನಿ. ಶೋಲ್ಡರ್ ಮೆಜರ್ಮೆಂಟ್ ಅದು. ಫ್ರೆಂಡ್ಸ್ ಇನ್ನೊಂದು ಲೈನ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇನ್ನೊಂದು ಲೈನ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್ ಸೇಮ್ ಬಾಕ್ಸ್ ಥರ ನಿಮಗೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್. ಇದು ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ನೆಕ್ಕನ್ನ ಕಟ್ ಮಾಡ್ತೀವಿ ಅಲ್ವಾ, ಶೋಲ್ಡರ್ ಅಂತ, ಅಲ್ಲಿಂದ ನಾನು 2 ಇಂಚ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಈ ಕಡೆ 2 ಇಂಚ್ ತೊಗೊತಾ ಇದ್ದೀನಿ. ಈ ಕಡೆ ಡೌನ್ ಕೆಳಗಡೆ ಕೂಡ 2 ಇಂಚ್ ತೊಗೊತಾ ಇದ್ದೀನಿ. 2 ಇಂಚಿಗೆ ಒಂದು ಬಾಕ್ಸ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿ, ಬಾಕ್ಸ್ ಹಾಕ್ಕೊಂಡು ಇಲ್ಲೊಂದು ಕರ್ನಾಗಿ ರೌಂಡಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಇದು ತುಂಬ ಚಿಕ್ಕ ಶರ್ಟ್. ಇದ್ರದ್ದು ಏನಿದ್ರು ಜಸ್ಟ್ ಹಾಗೆ ನಿಮಗೆ ವೀಡಿಯೋಸ್ಗೋಸ್ಕರ ತೋರಿಸ್ತಾ ಇದ್ದೀನಿ. ನಾನು ಎಲ್ಲನೂ ಜಾಸ್ತಿ 1.5 ಇಂಚು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ನೋಡಿದರೆ 13 ಇಂಚ್ ಇದೆ. 13ರಲ್ಲಿ ನಾವು 6.25 ತೊಗೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ 6 ಇಂಚು ತೊಗೊತೀನಿ ಸಾಕು. 5.25 ಫ್ರೆಂಡ್ಸ್ ಕರೆಕ್ಟ್ ರೆಡಿ ಬರುತ್ತೆ ನಮಗೆ. ಸ್ಟಿಚಿಂಗಲ್ಲಿ 1 ಇಂಚು 1/2 ಇಂಚ್ ಹೋಗುತ್ತೆ. ಕರೆಕ್ಟು 6 ತೊಗೊಂಡಿದ್ದೀನಿ. ಇವಾಗ 6 ಇಂಚ್ ಆದರೆ ಸಾಕು ಫ್ರೆಂಡ್ಸ್. ಇಲ್ಲಿ 2 ಇಂಚ್ ಹೋಗಿರುತ್ತಲ್ವ, ಹಾಗಾಗಿ ಇಲ್ಲಿಂದ ಕ್ರಾಸಾಗಿ ಒಂದು ಲೈನ್ ಹೇಳ್ಕೊಳ್ಳಿ. ಈ ಥರ ಒಂದು ಲೈನ್ ಹೇಳ್ಕೊಂಡು ನಾವು 5 ಇಂಚಿಗೆ ತೊಗೋಬೇಕು ಫ್ರೆಂಡ್ಸ್. ಇಲ್ಲಿಂದ ಸ್ವಲ್ಪ ಕ್ರಾಸಲ್ಲಿ ತೊಗೊತಾ ಇದ್ದೀನಿ. ಕ್ರಾಸಲ್ಲಿ ತೊಗೊಂಡು ಇದು ಕೂಡ ಮಾರ್ಕ್ನ ನೀಟಾಗಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಸೇಮು ನೋಡಿ, ಸ್ಲೀವ್ದಂತೂ ಪರ್ಫೆಕ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಏನಾದರೂ ಡೌಟ್ ಇತ್ತಂದರೆ ನಿಮಗೆ ದಯವಿಟ್ಟು ಕೇಳಿ ನೋಡಿ ಫ್ರೆಂಡ್ಸ್. ತುಂಬ ಕಷ್ಟ ಅಂತಾರೆ, ತುಂಬ ಈಸಿ ಆಗಿದೆ ಫ್ರೆಂಡ್ಸ್. ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಥರ ಲೈನ್ ಹಾಕಿದ್ದೀರೋ ಆ ಲೈನಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಫ್ರಂಟು ರೆಡಿ ಆಯಿತು. ಇವಾಗ ಬ್ಯಾಕ್ ಒಂದು ಹಾಕೊಳ್ಳೋಣ. ಫ್ರೆಂಡ್ಸ್ ಬ್ಯಾಕ್ ಅದರಲ್ಲಿ ಬರಲ್ಲ, ಹಾಗಾಗಿ ಮುಂದೆ ಸೈಡಲ್ಲೇ ಹಾಕೋಬೇಕಾಗುತ್ತೆ. ಕೆಲವೊಂದು ಮಕ್ಕಳಿಗೆ ಉದ್ದ ಜಾಸ್ತಿ ಇಟ್ಟಿರೋದ್ರಿಂದ ನಮಗೆ ಆ ಕಡೆ ಬರಲ್ಲ. 1ನೇ ಕ್ಲಾಸ್ ಹುಡುಗರಿಗೆ ಮಕ್ಕಳಿಗಾದರೆ ನಾವು ಎರಡೂ ಕೂಡ ಒಂದೇ ಭಾಗದಲ್ಲಿ ಕೂಡ ತಕ್ಕೋಬೋದು. ಹಂಗಿದ್ರೆ ಕಾಲರ್ಗೆ ಮತ್ತು ಇದಕ್ಕೆ ಶೋಲ್ಡರ್ಗೆ ತುಂಬ ಬಟ್ಟೆನ ಮಿಕ್ಕುತ್ತೆ. ಹಂಗಾಗಿ ಕರೆಕ್ಟು ನಮಗೆ 8.25 ಬಂದಿತ್ತಲ್ವ, 8.25ನ ನಾವು ಕರೆಕ್ಟಾಗಿ ಇಟ್ಕೋಬೇಕು. 1/2 ಇಂಚು ಕಡಿಮೆ ಇಟ್ಕೊಂಡ್ರೆ ಫ್ರೆಂಡ್ಸ್ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ನೋಡಿ 8.25 ಇದೆ. ನೋಡಿ, ಇದನ್ನೇ ಫೋಲ್ಡ್ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ಫೋಲ್ಡ್ ಮಾಡ್ಕೊಳ್ಳಿಲ್ಲ ಅಂದರೆ ಇದನ್ನು ಕೂಡ ಮಾಡ್ಕೋಬೋದು, ಇಷ್ಟೇ ಕೂಡ ಹಾಕೋಬೋದು. ಫ್ರೆಂಡ್ಸ್ ನೋಡಿ, ಇದನ್ನು ಹುಕ್ಸ್ ಪಟ್ಟಿನ ಕಾಜ್ ಪಟ್ಟಿನ ನಾವು ಫೋಲ್ಡ್ ಆಗಿ ಮಾಡ್ಕೋಬೋದು. ಇಲ್ಲ ಫ್ರೆಂಡ್ಸ್ ಗೊತ್ತಾಗುತ್ತೆ ಅಂದರೆ ಹಾಗೇನೋ ಓಪನ್ನು ಬಿಟ್ಕೊಂಡು ಕಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ 1.25ಗೆ ನಾವು ಎಕ್ಸ್ಟ್ರಾ ಹಾಕೊಂಡಿದ್ವಲ್ವ,
ಅಲ್ಲಿಂದ ಒಂದು ಕರೆಕ್ಟಾಗಿ ಲೈನನ್ನು ಹಾಕ್ತೀನಿ ನೋಡಿ. ಅಲ್ಲಿಂದ ಸ್ಟ್ರೇಟ್ ಒಂದು ಲೈನ್ ಎಳ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿಂದ ಒಂದು 1/2 ಇಂಚು ಜಾಸ್ತಿ ಬರಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಸೇಮು ಇಲ್ಲಿಂದ ಯಾವ ಥರ ಇದೆಯೋ ಇದೇ ಥರ ಕೂಡ ಫ್ರೆಂಡ್ಸ್ ಇಲ್ಲಿಂದ ಕಟ್ ಮಾಡ್ತೀನಿ. ನಮಗೆ ಶೋಲ್ಡರ್ ಬರುತ್ತಲ್ವಾ, ಶೋಲ್ಡರು ಒಂದು 3 ಇಂಚ್ ಎಕ್ಸ್ಟ್ರಾ ಬರುತ್ತೆ ಫ್ರೆಂಡ್ಸ್. ಅದು 3, 3.5, 4 ಎಷ್ಟಾದರೆ ಇಟ್ಕೋಬೋದು ಫ್ರೆಂಡ್ಸ್. ಅದು ಫ್ರೆಂಡ್ಸ್ ನೋಡಿ ಸೆಲ್ಟಿಂದು ಕೂಡ ಇಷ್ಟೇ ಆಯಿತು. ಫ್ರಂಟು ಬ್ಯಾಕು ಫ್ರೆಂಡ್ಸ್. ಇದು ಫ್ರಂಟು ಬ್ಯಾಕು ಫ್ರೆಂಡ್ಸ್. ಇದರಲ್ಲಿ ನಾನು ಸ್ಲೀವ್ನ ತಗೊತೀನಿ. ಇಲ್ಲಿ 1.5 ನಾನು ಎಕ್ಸ್ಟ್ರಾ ಫೋಲ್ಡ್ ಮಾಡೋಕ್ಕೆ ಬಟ್ಟೆ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸ್ಲೀವ್ ಮೆಜರ್ಮೆಂಟ್ ಬಂದುಬಿಟ್ಟು 6.5 ಇದೆ ಫ್ರೆಂಡ್ಸ್. 6.5 ಇದೆ. ನಮಗೆ 1/2 ಇಂಚು ಅದಿದು ಸ್ಟಿಚಿಂಗಲ್ಲಿ 7 ಇಂಚು ಕರೆಕ್ಟಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು 7 ಇಂಚಿಗೆ ಒಂದು ಉದ್ದ ಲೈನ್ ಹಾಕ್ಕೊತಾ ಇದ್ದೀನಿ ಈ ಥರ ಫ್ರೆಂಡ್ಸ್. ಇಲ್ಲಿಂದ ನಾವು 3.5 ಒಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ಲೀವ್ ಕಟ್ಟಿಂಗು ನೋಡಿ ಫ್ರೆಂಡ್ಸ್. ಇದು ಇಷ್ಟಕ್ಕೆ ಫೋಲ್ಡಿಗೆ ಹೋಗುತ್ತೆ, ಇಷ್ಟು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಶೋಲ್ಡರ್ ತಗೊಳ್ಳಿದ್ರಲ್ಲಿ ಫ್ರೆಂಡ್ಸ್ ಕೆಲವೊಂದು ಬಟ್ಟೆಯಲ್ಲಿ ತುಂಬ ಕಡಿಮೆ ಬೀಳುತ್ತೆ ಫ್ರೆಂಡ್ಸ್. ಇದರಲ್ಲಿ ಆಗುತ್ತೆ ಅಂತ ನೋಡಬೇಕು. ಇದರಲ್ಲಿ ಆಗಲ್ಲ, ಬೇರೆದ್ರಲ್ಲಿ ತಗೋಬೇಕು ಫ್ರೆಂಡ್ಸ್. ಈ ಕಡೆ ಬಟ್ಟೆಯಲ್ಲಿ ಕೂಡ ನಾವು ತೆಗಿಬೋದು. ಇದರಲ್ಲಿ ಕೂಡ ನಾನು ಡಬಲ್ ತಗೊತೀನಿ ಇವಾಗ. ಕರೆಕ್ಟ್ 9 ಇಂಚಿದೆ ಫ್ರೆಂಡ್ಸ್. ಈ ಬಟ್ಟೆಗೆ ನಾನು ನಿಮಗೆ ಸಪ್ರೇಟಾಗಿ ತೆಗೆದುಬಿಟ್ಟು ಹೇಳ್ತೀನಿ. ಇಲ್ಲಿಂದ ನಾನು ಇದು ಕೂಡ 9.5 ಇದೆ. ಇಷ್ಟು ಬಟ್ಟೆಯಲ್ಲಿ ನಿಮಗೆ ಈಸಿಯಾಗಿ ನಾವು ಯಾವ ಥರ ಕಟ್ ಮಾಡಬೇಕಂತ ತೋರಿಸ್ತೀನಿ ನಿಮಗೆ. ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಕಟ್ಟಿಂಗು ತುಂಬ ಈಸಿ ಆಗುತ್ತೆ. ನೀವು ಯಾವಾಗಾದರೂ ಒಂದೊಂದು ಕಿಂತ ಬಟ್ಟೆನ ಫೋಲ್ಡ್ ಆಗ್ತಾ ಇರುತ್ತೆ ಒಳಗಡೆ ಫ್ರೆಂಡ್ಸ್, ನೋಡ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ನಾವು 2 ಇಂಚಿಗೆ ನಾವು ಒಂದು ಇದು ಕರ್ನಾಗಿ ಮಾರ್ಕನ್ನು ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ಇಲ್ಲಿಂದ ನಾವು 5.5 6 ಇಂಚು ಶೋಲ್ಡರ್ ತೊಗೊಂಡಿದ್ವಿ. ಇಲ್ಲಿಂದ ನಮಗೆ ಕರೆಕ್ಟಾಗಿ 3 ಇಂಚು ಬಟ್ಟೆನ ಬರಬೇಕು. ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಹಾಕೋಬೇಕು.
ಲೆಂತಲ್ಲಿ ನಾವು ಮಧ್ಯಕ್ಕೆ ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ. ಪರ್ಫೆಕ್ಟ್ ಆಯ್ತು ಇವಾಗ.